ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. Kcet 2020 ಇದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಲ್ಲ. ಸೊ ಅದರಲ್ಲಿ ಭಾಳ ಜನಕ್ಕೆ ಡೌಟ್ ಇದೆ ಎಲಿಜಿಬಿಲಿಟಿ ಕ್ಲಾಸಸ್ಸು. ಸೊ ಇದು ಎಲಿಜಿಬಿಲಿಟಿ ಕ್ಲಾಸಸ್ಸು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಸಲ ಮಿಸ್ ಆದರೆ ಮತ್ತೆ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ. ಆಮೇಲೆ ಮತ್ತೆ ದುಡ್ಡು ಕೊಟ್ಟು ಎಡಿಟ್ ಮಾಡೋಕ್ಕಾಗತ್ತೆ ನೀವು. ಆಮೇಲೆ ಟೈಮ್ ಇರುತ್ತಲ್ಲ 2 ಡೇಸು, ಅವಾಗಷ್ಟೇ. ಅದಕ್ಕೆ ಕರೆಕ್ಟಾಗಿ ನಿಮ್ಮ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ನ ಕರೆಕ್ಟಾಗಿ ಎಂಟರ್ ಮಾಡಿ. ಓಕೆ, ಯಾವ ರೀತಿ ಅಂತ ಡೀಟೇಲ್ ಹೇಳ್ತೀನಿ. ಕೋಡ್ ABCD ಈ ರೀತಿ ಇರುತ್ತಲ್ಲ, ಅದೇ ರೀತಿ ಕೋಡ್ ಎ ಅಂದರೆ ಏನಂದರೆ, ನೀವು ಫಸ್ಟ್ರಿಂದ 12th ತನಕ 7 ವರ್ಷ ಏನಾದರೂ ನೀವು ಕರ್ನಾಟಕದಲ್ಲಿ ಕಲ್ತಿದ್ರೆ ಅಂದರೆ ಅದು ಕೋಡ್ ಎ ಅಂತ ಬರುತ್ತೆ. ಮತ್ತು ನೀವು ಕೇಸು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ 2 ಸಲ ಕಲ್ತಿದ್ರೆ ಅಂದರೆ ಅದು ಒಂದೇ ಸಲ ಕನ್ಸಿಡರ್ ಆಗುತ್ತೆ. ನೀವು ಫೇಲ್ ಆಗಿ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ನೀವು ಫೇಲ್ ಆಗಿ ಮತ್ತೆ ವಾಪಸ್ಸು ಅಲ್ಲೇ ಕುಂತಿದ್ರೆ 2 ಇಯರ್ 3 ಇಯರ್ ಇದ್ದರೆ ಅದು 1 ಇಯರ್ ಅಷ್ಟೇ ಕನ್ಸಿಡರ್ ಆಗುತ್ತೆ. ಓಕೆ, ಆವಾಗ ನೀವು ಡಾಕ್ಯುಮೆಂಟ್ ಇವನ್ನೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ. ಓಕೆ, ನಿಮ್ದಿನ ಕೇಸ್ ಇದನ್ನಿತ್ತಂದರೆ ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಇತ್ತಂದರೆ ಇವೆಲ್ಲನೂ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್. ಇದು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಓಕೆ, ಒಂದ್ಲಿ ಕ್ಲಾಸ್ ಅಷ್ಟೇ ನೀವು ತಿಳ್ಕೊಳ್ಳಿ ಇವಾಗ. ಓಕೆ, ನೆಕ್ಸ್ಟು ಕ್ಲಾಸ್ ಬಿ ಅಂದರೆ ಏನು ಗೊತ್ತಾ, ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಾದರೂ ಕರ್ನಾಟಕದಲ್ಲಿ ಕಲಿತು ನಿಮ್ಮ ಪೇರೆಂಟ್ಸ್ ಏನಾದರೂ ನಿಮ್ಮದು ಪೇರೆಂಟು ಏನಾದರೂ ಮಿನಿಮಮ್ 7 ಇಯರ್ ಏನಾದರೂ ಕರ್ನಾಟಕದಲ್ಲಿ ಕಲ್ತಿದ್ದರೆ ನೀವು ಕ್ಲಾಸ್ ಬಿ ಅಂತ ಬರುತ್ತೆ. ಓಕೆ, ನಿಮ್ಮ ಪೇರೆಂಟ್ಸ್ ಇನ್ ಕೇಸು ಅವಾಗ ನೀವು ಇವೆಲ್ಲ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕಂಪಲ್ಸರಿ. ಓಕೆ, ಇಲ್ಲಿ ನೋಡಿ, ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿಡ್ ಪಾಸ್ ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಆರ್ 11th and 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ವಿದಿನ್ ದ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಏನಾದರೂ ಕಲ್ತಿದ್ದಂತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಥವಾ 11th and 12th. ಓಕೆ, ಆವಾಗ ನಿಮ್ಮ ಪೇರೆಂಟ್ಸ್ ಏನಾದರೂ 7 ಇಯರ್ ಕಲ್ತಿದ್ರೆ ಆವಾಗ ಕ್ಲಾಸ್ ಬಿ ಅಂತ ಹಾಕಬೇಕಾಗತ್ತೆ. ಓಕೆ, ಕ್ಲಾಸ್ ಸಿ ತಿಳ್ಕೊಳ್ಳಿ ಸಾಕು. ದ ಕ್ಯಾಂಡಿಡೇಟ್ ಐದರ್ ಪೇರೆಂಟ್ಸ್ ಮದರ್ ಟಂಗ್ ಈಸ್ ಶುಡ್ ಬಿ ಕನ್ನಡ. ನಿಮ್ಮದು ಪೇರೆಂಟ್ಸ್ ಮದರ್ ಟಂಗ್ ಕನ್ನಡ ಇತ್ತಂದರೆ ಕನ್ನಡ, ತುಳು ಆರ್ ಕೊಡವ ಐದರ್ ಆಫ್ ಪೇರೆಂಟ್ ವಾಸ್ ಡೊಮಿಸೈಲ್ ಆಫ್ ದಿ ಸ್ಟೇಟ್ ಆಫ್. ನೀವು ಪೇರೆಂಟ್ಸ್ ಏನಾದ್ರು ಡೊಮಿಸೈಲ್ ಕರ್ನಾಟಕ ಸ್ಟೇಟ್ ಇದ್ದರೆ ಸಚ್ ಕ್ಯಾಂಡಿಡೇಟ್ ಶುಡ್ ಬಿ ಪಾಸ್ಡ್ ಇನ್ ದಿ ಕ್ವಾಲಿಫಿಕೇಷನ್ ಫಾರ್ಮ್ ದ ಯೂನಿವರ್ಸಿಟಿ ಬೋರ್ಡ್. ಎನಿ ಅದರ್ ಇನ್ಸ್ಟಿಟ್ಯೂಟ್ ಏನಾದರೂ ಆಗಿತ್ತಂದರೆ ಆವಾಗ ನೀವು ಬಿಫೋರ್ ಫಸ್ಟ್ ವೇ 2020 ಏನಾದರೂ ನೀವು ಆಗಿದ್ದರೆ ಆವಾಗ ನೀವು ಇದನ್ನು ಕ್ಲಾಸ್ ಸಿನ ಹಾಕಬೇಕಾಗತ್ತೆ. ಆವಾಗ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ನೀವು ಬರೀಬೇಕಾಗತ್ತೆ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಓಕೆ, ಅದರಲ್ಲಿ ನೀವು ಪಾಸ್ ಆಗಬೇಕಾಗತ್ತೆ. ಓಕೆ, ಇದಿಷ್ಟು ಸಾಕು. ಯಾಕಂದರೆ ಇದು ಯಾರ್ಯಾರಲ್ಲ ಡಿದು ಇದು ಔಟ್ ಆಫ್ ಸ್ಟೇಟ್ ಅದರಲ್ಲಿ ಸ್ವಲ್ಪ ಇರುತ್ತೆ. ಓಕೆ, ಇದು ಗ್ರೂಪ್ D1 ನೋಡ್ಕೊಳ್ಳಿ, ಇದು ಸೇಮು. ಓಕೆ, ಇದೊಂದು ಇದಿಲ್ಲ ಮಹಾರಾಷ್ಟ್ರ ಸ್ಟೇಟು, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಏನಂದರೆ ಕ್ಯಾಂಡಿಡೇಟ್ ವಾಸ್ ಮದರ್ ಟಂಗ್ ಇಸ್ ಕನ್ನಡ ಇತ್ತಂದರೆ ಮದರ್ ಟಂಗ್ ತುಳು ಕೊಡುವ ಶುಡ್ ಬಿ ಹ್ಯಾವ್ ರಿಸಿಡೆಂಟ್ ಸ್ಟಡಿ 7 ಇಯರ್ ಬಿಟ್ವೀನ್ 1 to 12th ಇನ್ ಡಿಸ್ಪ್ಯೂಟ್ ಕನ್ನಡ ಸ್ಪೀಕಿಂಗ್ ಏರಿಯಾ. ಯಾವ್ಯಾವ ಅಂದರೆ ಕನ್ನಡ ಸ್ಪೀಕಿಂಗ್ ಏರಿಯಾ ಯಾವ್ಯಾವ ಅಂದರೆ ಶೋಲಾಪುರ್, ಅಕ್ಕಲ್ಕೋಟ್, ಜಾತ್ ಆರ್ ಗಡಿಂಗ್ಲೇಸ್ ತಾಲೂಕ್ ಆಫ್ ಮಹಾರಾಷ್ಟ್ರ ಸ್ಟೇಟ್. ಅವರು ಕಾಸರಗೋಡು, ಹೊಸದುರ್ಗ ಆರ್ ಮಂಜೇಶ್ವರ್ ತಾಲೂಕ್ ಕೇರಳ ಸ್ಟೇಟು. ಪ್ರೊವೈಡ್ ದಟ್ ಕ್ಯಾಂಡಿಡೇಟ್ ಶಾಲ್ ಅಂಡರ್ಗೋ ದಿ ಕನ್ನಡ ಟೆಸ್ಟ್. ಅವರು ಡಿ ಅಂತ ಹಾಕಿ, ಇನ್ ಕೇಸ್ ಇವತ್ತು ಮದರ್ ಟಂಗ್ ಇತ್ತಂದರೆ ನೀವು ಇಲ್ಲಿ ವಾಸವಾಗಿದ್ದಂದ್ರೆ ಅವಾಗ ಡಿ ಹಾಕಿ ಕನ್ನಡ ಟೆಸ್ಟ್ನ ಬರೀಬೇಕಾಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಾರಲ್ಲ ಅವರು. ಓಕೆ, ಇಷ್ಟು ಸಾಕು. ಓಕೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲಿ ಅಪ್ಲೈ ಮಾಡುವಾಗ ಆನ್ಲೈನ್ ಅಪ್ಲಿಕೇಶನ್ಗೆ ಮಾಡುವಾಗ ನೋಡ್ಕೊಳ್ಳಿ. ಮತ್ತು ಡೀಟೇಲು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಡೀಟೇಲಾಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಡೀಟೇಲಾಗಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.